ಶಾಸ್ತ್ರದಲ್ಲಿ ದೋಷ ಇದ್ರೆ ಅದು ನಾವು ಹೃದಯದಲ್ಲಿ ತಿದ್ದಿಕೊಳ್ಬಹುದು. ಹೃದಯದಲ್ಲಿ ದೋಷ ಉಂಟು ಅಂತಾದ್ರೆ ಕಾಣುವುದೆಲ್ಲವೂ ದೋಷವಾಗಿಯೇ ಕಾಣ್ತದೆ. ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಹೆಣ್ಣು ಮಕ್ಕಳ ಕುರಿತಾಗಿ ಇರುವಂತ ಭಾವನೆಯೇ ಹೆಣ್ಣು ಮಕ್ಕಳೆಲ್ಲ ಕೆಟ್ಟವರು ಅಂತ ಅನ್ನಿಸ್ತದೆ ನಿನಗೆ. ನೀನು ಬದಲಾಗಬೇಕು ವಂಶಿ. ನಾನು ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೇನೆ. ಎಲ್ಲದ ಪ್ರೀತಿಸ್ತಾ ಇದ್ಯಾ? ಹೌದು. ನೀನು ನನ್ನನ್ನು ಗಾಢವಾಗಿ ಪ್ರೀತಿಸುವುದು ಹೌದು ಅಂತಾದ್ರೆ ನಿನ್ನ ನಾನು ಪರೀಕ್ಷಿಸಬೇಕು. ಸುಲಭವಾಗಿ ನನ್ನ ಮನಸ್ಸು ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನನ್ನು ಪರೀಕ್ಷಿಸ್ತೇನೆ. ಆ ಪರೀಕ್ಷೆಗೆ ಸಿದ್ಧಳಿದ್ಯಾ ನೀನು? ಆ ಪರೀಕ್ಷೆಗೆ ನಾನು ಸಿದ್ಧ. ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಂದ್ರೆ ಸುಲಭದಲ್ಲಿ ನಾನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ ಗೊತ್ತಾ? ದೇವರ ಕೋಣೆಯಲ್ಲಿ ದೇವರ ಮುಂದೆ ಹೊತ್ತಿಸಿಟ್ಟಂತಹ ದೀಪದ ಮುಂದೆ ಕೈ ಮುಗಿದು ನಿಂತಹ ಭಕ್ತನಪ್ಪ ಯಾವುದೇ ಒಂದು ಕೆಟ್ಟ ಕಾಮನೆಯನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಏಕೋ ಭಾವ, ದೇವರನ್ನ ಕಾಣುವುದು, ಅಂತರಂಗದ ಭಾವವನ್ನು ಪ್ರಕಟಪಡಿಸುವುದು. ಅಲ್ಲಿ ಪರಿಶುದ್ಧವಾಗಿರಬೇಕು ಮನಸ್ಸು. ನಿನ್ನ ಅಂತರಂಗ ಅಷ್ಟೇ ಶುದ್ಧವಾಗಿದ್ದು ಹೌದು ಅಂತಾದ್ರೆ, ನನ್ನ ಕುರಿತಾಗಿ ಪ್ರೇಮಾಂಕುರ ನಿನ್ನ ಮನಸ್ಸಲ್ಲಿದ್ದದ್ದು ಹೌದು ಅಂತಾದ್ರೆ ಈ ದೀಪವನ್ನು ಮುಟ್ಟಿ ವಂಶಿ, ಕಾಯಿನ ವಾಚ ಮನಸ್ಸ ತ್ರಿಕರಣ ಶುದ್ಧತೆಯಿಂದ ನಾನು ನಿನ್ನನ್ನು ಆರಾಧಿಸ್ತಾ ಇದ್ದೇನೆ. ಈ ಜ್ಯೋತಿಯನ್ನು ಮುಟ್ಟಿದ್ರೆ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದೆ ಅಂತಾದ್ರೆ, ಈ ಅಗ್ನಿಯಾನೆಯಾಗಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದದ್ದು ಸತ್ಯ. ನಾನು ತಪ್ಪು ಮಾಡಿಬಿಟ್ಟೆ. ನನಗೆ ಅಲ್ಲಿ ಆದಂತ ಮೋಸಕ್ಕೆ ಬೇಕಾಗಿ ನಿನ್ನ ಮನಸ್ಸನ್ನು ಪರೀಕ್ಷಿಸೋದಕ್ಕೆ ಬರಮಾಡಿದೆ. ಅಗ್ನಿಯನ್ನ ಮುಟ್ಟಿ ನಿನ್ನ ಕೈ ಸುಟ್ಟು ಬೆದ್ದು ಹೋಗಿದೆಯಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಲಾವಣ್ಯ. ದೇಹಕ್ಕಾದಂತ ಗಾಯ ಒಂದೆರಡು ದಿನದಲ್ಲಿ ಮಾಸಿ ಹೋಗುತ್ತದೆ. ಮನಸ್ಸಿಗಾಗುವ ಗಾಯ ಶಾಶ್ವತವಾಗಿ ಉಳಿಯುತ್ತದೆ. ವಂಶಿ, ಕೈ ಮುಗಿದು ಬೇಡುತ್ತೇನೆ, ಮುಂದೆಂದಿಗೂ ನಿನ್ನ ಮನಸ್ಸನ್ನು ಘಾಸಿಗೊಳಿಸದಿರು. ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ವಂಶಿ. ಲಾವಣ್ಯ, ನಿನ್ನ ಪವಿತ್ರವಾದ ಪ್ರೇಮವಾದ ಇನ್ಯಾವ ಕಾಲಕ್ಕೂ ಪರೀಕ್ಷಿಸುವುದಿಲ್ಲ. ನಿನ್ನ ಬಿಟ್ಟು ದೂರವೂ ಇರುವುದಿಲ್ಲ ವಂಶಿ. ಲಾವಣ್ಯ ವಂಶಿ.